ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಇದು ಮದ್ದೆಣ್ಣ ಮಲ್ಲಿಗೆ ಅಂತ ಪ್ಲಾಂಟ್ ಇರ್ತಾವಲ್ಲ ಫ್ರೆಂಡ್ಸ್, ಇದ್ರದ್ದು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರ್ಸಕತ್ತೀನಿ. ಇವು ಬ್ಯಾಸ್ಗೆ ಹೂವು ಅವ ಫ್ರೆಂಡ್ಸ್. ಅದಕ್ಕೆ ಇವಾಗ ಬ್ಯಾಸ್ಗೆ ಅದಲ್ಲ, ಅದಕ್ಕೆ ಇವಾಗ ನಿಮಗೆ ಹ್ಯಾಂಗೆ ಹೂವು ಬರ್ತಾವಂತ ನಿಮ್ಗೆ ಹೇಳಬೇಕು ಅಂತ ಇದು ವಿಡಿಯೋ ಮಾಡೀನಿ ಫ್ರೆಂಡ್ಸ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಫ್ರೆಂಡ್ಸ್. ನನಗೆ ಇವು ಟೇಬಲ್ ರೋಸ್ ಹೂವು ಅಂತಾರಲ್ಲ ಫ್ರೆಂಡ್ಸ, ಇವು ನಾನು ಕಟ್ಟಿಂಗ್ ಹಚ್ಕೊಂಡಿದ್ದೆ ಈ ವರ್ಷ ಅಂತಂದರೆ ಇವಾಗ ಎಷ್ಟದ ಇವು ಹೂವು ಫೆಬ್ರವರಿದಾಗ ಸ್ಟಾರ್ಟ್ ಆಗ್ತಾವೆ ಫ್ರೆಂಡ್ಸ. ಇವು ಫೆಬ್ರವರಿದಾಗ ಸಣ್ಣ ಕಟ್ಟಿಂಗ್ ಹಚ್ಕೊಂಡಿವಿ ಅಂತಂದ್ರೆ ಚಂದ ಬೆಳಿತಾವೆ ಇವು. ನಾನು ಫೆಬ್ರವರಿದಾಗ ಹಚ್ಕೊಂಡಿದ್ದೆ. ಇವು ನೋಡ್ರಿ ಎಷ್ಟು ಕಟ್ಟಿಂಗೇ ಹಚ್ಕೊಂಡಿದ್ದಾನ, ಸಣ್ಣ ಕಟ್ಟಿಂಗ್ ಹಚ್ಕೊಂಡಿದ್ದ. ಒಂದು 5 ಇಂಚ 6 ಇಂಚ ಹಚ್ಕೊಂಡಿದ್ದ. ಇವು ಎಷ್ಟು ಬೆಳೆದು ಉದ್ದ ಬಂದಾವೆ ನೋಡ್ರಿ ನೀವು. ಇದ್ರದ್ದು ಎಲೆ ಎಷ್ಟು ಉದ್ದ ಬಂದಾವ ಕಡ್ಡಿಗಳು. ಇವು ನಾ ಕಟ್ ಮಾಡ್ತೀನಿ. ಯಾಕಂತಂದ್ರೆ ಇವು ನಾವು ಹಾಗೆ ಇಟ್ಟೇವಂತಂದ್ರೆ ಹೂವು ಚಲೋ ಬರೋಂಗಿಲ್ಲ ಫ್ರೆಂಡ್ಸ. ಹೂವು ಬರೋಂಗಿಲ್ಲ, ಬರೀ ಬೆಳ್ಕೊತೆ ಹೋಗ್ತಾವೆ, ಹೂವು ಬರೋಂಗಿಲ್ಲ. ನಾವು ಕಟ್ ಮಾಡ್ಕೊತಾ ಇದ್ದೀವಿ, ಹಾರ್ಡ್ ಪ್ರೂಮಿಂಗ್ ಮಾಡಿದೀವಿ ಅಂತಂದ್ರೆ ನಾವು ಹೂವು ಚಂದ ದಟ್ಟಾಗಿ ಬರ್ತಾವೆ ಫ್ರೆಂಡ್ಸ. ನನ್ನ ಬಳಿ ಗುಲಾಬಿ, ಆರೆಂಜ್, ವೈಟ್, ಪಿಂಕ್, ಯೆಲ್ಲೋ ಇದೆಲ್ಲ ಕಲರ್ ಅವ ಫ್ರೆಂಡ್ಸ. ಸ್ವಲ್ಪ ಮಳೆ ಬಂತು ಅಂತಂದ್ರೆ ಇವು ಭಾಳ ಚಂದ ಬೆಳಿತಾವೆ. ಈಗ ಮಳೆ ಇಲ್ಲಲ್ಲ, ಸ್ವಲ್ಪ ಬಿಸಿಲದಲ್ಲ, ಅದಕ್ಕೆ ಇವು ಬೆಳಿಲತ್ತವ. ಹಾಗೆ ನಾನು ನೀರು ಹಾಕ್ಕೋತಾ ಇರ್ತೀನಿ ಇವಕ್ಕೆ. ಈ ನೀರೇನು ಕಡಿಮೆ ಮಾಡಲ್ಲ, ಬಿಸಿಲಿದ್ರೂ ಇವಕ್ಕೇನು ನೀರು ನಾನು ಕಡಿಮೆ ಮಾಡಲ್ಲ. ಅದಕ್ಕೆ ಇವು ಚಲೋ ಬೆಳಿಲತ್ತವ. ಇನ್ನು ಹೂವು ಬಿಟ್ಟಿಲ್ಲ ಫ್ರೆಂಡ್ಸ. ನಾನು ಯಾವುದೇ ಫರ್ಟಿಲೈಸರ್ ಇದಕ್ಕೆ ಹಾಕಿಲ್ಲ. ನಾನೇನು ಮಾಡ್ತೀನಿ, ಜರ ದೊಡ್ಡ ಅದು ಇದರ ಎಲೆ ಸ್ವಲ್ಪ ಜಾಸ್ತಿ ಬೆಳೆದು ಉದ್ದುದ್ದು ಬೆಳೆದು ಅಂತಂದ್ರೆ ನಾನು ಇವಕ್ಕೆ ಕಟ್ ಮಾಡಿಕೊಂಡು ಹೋಗ್ತೀನಿ. ಇವು ಹಾಗೆ ದಟ್ಟಾಗಿ ಬೆಳಿತಾವೆ ಫ್ರೆಂಡ್ಸ್. ದಟ್ಟಾಗಿ ಬೆಳೆದು ಅಂತಂದ್ರೆ ಚಂದ ಮಗ್ಗಿ ಬರ್ತಾವೆ. ನಾವು ಕಟ್ ಮಾಡಿಲ್ಲ ಅಂತಂದ್ರೆ ಇವು ಮಗ್ಗಿ ಬರೋಂಗಿಲ್ಲ, ಮತ್ತು ಹೂವೂ ಕಡಿಮೆ ಆಗ್ತಾವೆ ಫ್ರೆಂಡ್ಸ, ಒಂದೊಂದು ಆಗ್ತಾವೆ. ಅದಕ್ಕೆ ನಾನು ಇವಕ್ಕೆ ಹಾರ್ಡ್ ಪ್ರೂಮಿಂಗ್ ಮಾಡಕತ್ತೀನಿ, ನೀವು ನೋಡ್ತಿರ್ಬೋದು. ಇವೇನು ನಾ ಕಟ್ ಮಾಡಿನಲ್ಲ, ಇವು ಮತ್ತು ನಾನು ಬೇರೆ ಪಾಟ್ ತೊಗೋತೀನಿ. ಬೇರೆ ಪಾಟ್ ತೊಗೊಂಡು ಬೇರೆ ಮಣ್ಣು ಹಾಕ್ಕೊಂಡು ನಾ ಇವಕ್ಕೆ ಮತ್ತು ಕಟ್ಟಿಂಗ್ ಹಚ್ಕೋತೀನಿ. ಇವು ನನ್ನ ಬಳಿ ಮತ್ತು ಜಾಸ್ತಿ ಪಾಟ್ಗಳು ಆಗ್ತಾವೆ, ಮತ್ತು ಜಾಸ್ತಿ ಹೂಗಳು ಬರ್ತಾವೆ. ಇವು ಮದ್ದೆಣ್ಣ ಮಲ್ಲಿಗೆ ಅಂತಾರಲ್ಲ ಅಂತಾರೆ ಫ್ರೆಂಡ್ಸ್. ಇವು ಬ್ಯಾಸ್ಗ್ಯಾಗ 4 ತಿಂಗಳು ಮತ್ತು ಮಳೆಗಾಲದಾಗ 4 ತಿಂಗಳು ಇರ್ತಾವೆ, 8 ತಿಂಗಳು ಹೂವು ಇರ್ತಾವೆ. ಇವು ಚಳಿಗಾಲದಾಗಂತೂ ಇವು ಏನೂ ಆಗಂಗಿಲ್ಲ, ಹೂವು ಆಗಂಗಿಲ್ಲ, ಏನಾಗಂಗಿಲ್ಲ. ಇದ್ರದ್ದು ಬುಡ ಎಲ್ಲ ಸ್ವಲ್ಪ ಒಣಕೋತಾ ಹೋಗ್ತಾವೆ. ಇವಕ್ಕೆ ನಾವು ಮತ್ತು ಚಳಿಗಾಲದಾಗ ಏನು ಮಾಡಬೇಕು, ಮತ್ತು ಇವಕ್ಕೆ ತೆಗೆದು ಬೇರೆ ಪಾಟ್ನಾಗ ಮತ್ತೆ ಕಟ್ಟಿಂಗ್ ಹಚ್ಕೊಂಡಿವಿ ಅಂತಂದ್ರೆ ಸ್ವಲ್ಪ ಬೆಳೆದಿರ್ತಾವೆ. ನಾವು ಹಾಗೆ ಇವಕ್ಕೆ ಜಾಕಿ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ನಾವು ಇನ್ನೊಂದು ಸಲ ನಮಗೆ ಮತ್ತು ಬ್ಯಾಸ್ಗ್ಯಾಗ ಮಳೆಗಾಲದಾಗ ಇವು ಕೆಲ್ಸಕ್ಕೆ ಬರ್ತಾವೆ ಫ್ರೆಂಡ್ಸ. ನಾ ಹಾಗೆ ಇವಕ್ಕೆ ಜಾಕಿ ಮಾಡಿ ಇಟ್ಕೊಂಡಿದ್ದೆ. ಇವು ಯಾವಾಗೂ ಒಣಗಿ ಗುಡ್ಸಂಗಿಲ್ಲ ಫ್ರೆಂಡ್ಸ. ಮತ್ತು ಕಟ್ಟಿಂಗ್ ಬೇರೆದ್ರಾಗ ಹಚ್ಕೋತಾನೆ ಹೋಗ್ತಾ ಇರ್ತೀನಿ, ಒಣಗಿ ಗುಡ್ಸಂಗಿಲ್ಲ. ಮತ್ತು ನಾವು ಇದೇ ಒಂದೇ ಸಣ್ಣದೊಂದು ಗಿಡನೇ ತರ್ಲಕ್ಕೆ ಹೋಗಲಿ, ಒಂದು ಪ್ಲಾಂಟೇ ತರ್ಲಕ್ಕೆ ಹೋಗಲಿ ನರ್ಸರಿದಾಗ, ಅದಕ್ಕೆ ಅವ್ರು ಮತ್ತು 50-60 ರೂಪಾಯಿ ತೊಗೋತಾರಲ್ಲ ಫ್ರೆಂಡ್ಸ. ಅದಕ್ಕೆ ನಾನು ಏನು ಮಾಡ್ತೀನಿ, ಇವು ಕಟ್ಟಿಂಗ್ ಮಾಡಿಕೊಂಡು ನಾನು ಚಲೋ ಮಣ್ಣು ಇರ್ತದೆ ನನ್ನ ಬಳಿ, ಲೈಟ್ ವೇಟ್ ಮಣ್ಣು. ನಾನು ಹಚ್ಕೋತ ಮಾಡ್ಕೋತ ಇದ್ದಿರ್ತೀನಿ ಇವಕ್ಕೆ ಹೂವುಗಳಿಗೆ. ಇವು ಭಾಳ ಚಂದ, ಭಾಳ ಸುಂದರವಾಗಿ ಚಲೋ ಕಾಣಿಸ್ತಾವೆ ಫ್ರೆಂಡ್ಸ. ಹೂವು ಬರ್ತಾವಲ್ಲ ಸಣ್ಣ, ಇವೇನು ಇರ್ತಾವಲ್ಲ ಗುಲಾಬಿ ಹೂವು ಥರನೇ ಇವು ಚಲೋ ಕಾಣಿಸ್ತಾವೆ ನಮಗೆ. ಇವಕ್ಕೆ ಸ್ವಲ್ಪ ದಂಡಿಗೆಲ್ಲ ಒಂದು ಕತ್ರಿ ತೊಗೊಂಡು ಸ್ವಲ್ಪ ಇದು ಮಾಡ್ತೀನಿ, ಕೆದರ್ದಂಗೆ ಮಾಡಿ ಇವಕ್ಕೆ ಢೀಲ ಮಾಡಿ ಮತ್ತೊಂದು ಮಣ್ಣು ಹಾಕದ ಅಂತಂದ್ರೆ ಇವು ಭಾಳ ಚಂದ ಬೆಳಿತಾವೆ. ಇವು ಕಟ್ಟಿಂಗ್ ಮಾಡಿಕೊಂಡು ಹಚ್ಕೊಳತ್ತೀನಿ, ನೀವು ನೋಡ್ತಿರ್ಬೋದು. ಇವು ಎಷ್ಟು ನಾನು ಕಟ್ಟಿಂಗ್ ಮಾಡ್ಕೊಂಡಿನಲ್ಲ ಫ್ರೆಂಡ್ಸ, ಇವು ಅಷ್ಟು ಎಲ್ಲ ನಾನು ಏನೂ ಬಿಸಾಕಿಲ್ಲ. ನಾನು ಇವು ಕಟ್ಟಿಂಗ ಯಾವ ಬಿಸಾಕಿಲ್ಲ. ನಾ ಎಲ್ಲ ಕಟ್ಟಿಂಗ ಇವು ಮತ್ತು ರಿಟರ್ನ್ ಅದೇ ಪಾಟಾಗೆ ನಾನು ಬಾಜು ಕಟ್ಟಿಂಗ್ ಹಚ್ಕೊಂಡೀನಿ. ಯಾಕಂದ್ರೆ ನಾನಿದು ಕಟ್ಟಿಂಗ್ ಬಿಸಾಕದ ಅಂತಂದ್ರೆ ಮತ್ತು ಹೂವು ಯಾವುದು ಹೂವು ಅದ, ಯಾವ ಕಲರ್ ಹೂವು ಅವ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರಾಗ ಅಂಥೇಳಿ. ಎಲ್ಲ ಮಿಕ್ಸ್ ಅವ ಇದ್ರಾಗ, ಎಲ್ಲ ಕಲರ್ ಹೂವು ಮಿಕ್ಸ್ ಇದ್ದಿದ್ದು
ಪ್ಲಾಂಟ್ ಅದ ಇದು ಫ್ರೆಂಡ್ಸ. ಅದಕ್ಕೆ ನಾ ಯಾವುದು ಬಿಸಾಕಂಗಿಲ್ಲ. ಮತ್ತು ಇದೇ ಇನ್ನೂ ಗಿಡ ಇನ್ನೊಂದು ಬೆಳೆದು ಮತ್ತು ನಮಗಿನ್ನೂ ಸ್ವಲ್ಪ ಹೂವು ಕೊಡ್ತಾವೆ ಅಂಥೇಳಿ ನಾನು ಕಟ್ಟಿಂಗ್ ಇದಕ್ಕೆ ರಿಪೀಟ್ ಹಚ್ಕೋತಾ ಇರ್ತೀನಿ. ಅವಾಗ ಅವು ದಟ್ಟು ಬರ್ತಾವೆ. ಸ್ವಲ್ಪ ನಾವು ಏನಾರ ಮನ್ಯಾಗ ಫ್ರೂಟ್ ಅದು ತರ್ತೀವಲ್ಲ ತಿನ್ಲಕ್ಕ, ಬಾಳೆಹಣ್ಣಾಗಲಿ, ಸೇಬಾಗಲಿ, ಸಂತ್ರ ಆಗಲಿ, ಯಾವುದೇ ಫ್ರೂಟ್ ತರ್ತೀವಲ್ಲ ಅದು ಒಂದು ಬಕೆಟ್ದಾಗ ನಾವು ನೆನೆ ಹಾಕಿ ಒಂದು 4-5 ದಿವಸ ಇಟ್ಟು ಅದರದ್ದೇ ಮತ್ತು ಅದ್ರಾಗೆ ಒಂದು 5 ಲೀಟ್ರ್ ನೀರು ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಬಾಜು ಎಲ್ಲ ಹಾಕ್ಕೊಂಡಿವಂತಂದ್ರೆ ಭಾಳ ಚಂದ ಹೂವು ಬರ್ತಾವೆ ಫ್ರೆಂಡ್ಸ. ಈಗ ಮಳೆ ಒಂದು ಸಲ ಬಂತು ಅಂತಂದ್ರೆ ಈ ಗಿಡಗಳಿಗೆ ಭಾಳ ಚಂದ ಹೂವು ಆತವ. ಯಾವುದೇ ಫರ್ಟಿಲೈಸರ್ಗಿಂತನೂ ನಾವು ಮಳೆ ಬಂತಂದ್ರೆ ಅದು ಮಳೆದು ನೀರಂತೂ ಇವಕ್ಕೆ ಅಮೃತ ಅಂತಾರಲ್ಲ ಫ್ರೆಂಡ್ಸ. ಫರ್ಟಿಲೈಸರ್ಗಿಂತನೂ ಮಳೆ ನೀರು ಇವಕ್ಕೆ ಭಾಳ ಚಂದ. ಈಗ ನೀವು ನೋಡ್ಲತ್ತಿರ್ಬೋದು ನಾನು ಮಣ್ಣು ಮಿಕ್ಸ್ ತೊಗೊಂಡು ನಾವು ಯಾವಾಗಲೂ ನೀರು ಹಾಕ್ತಾ ಇರ್ತೀವಲ್ಲ, ಮಣ್ಣು ಪಾಟಂತ ತೆಳಗೆ ಹೋಗ್ತದಲ್ಲ, ಪಾಟ್ನಾಗ ಮಣ್ಣು ಕಡಿಮೆ ಆಗಿರ್ತದೆ. ಅದಕ್ಕೆ ನಾನು ಸುತ್ತ ಸ್ವಲ್ಪ ಮಣ್ಣು ಹಾಕ್ಕೊಳತ್ತೀನಿ. ಮಣ್ಣು ಹಾಕ್ಕೊಂಡು ಸ್ವಲ್ಪ ನಾನು ನೀರು ಹಾಕ್ಕೊಂಡು ನೀರು ಹಾಕ್ದೆ ಅಂತಂದ್ರೆ ಮತ್ತು ಚಂದ ಬೆಳಿತಾವೆ ಫ್ರೆಂಡ್ಸ. ಇದಕ್ಕೆ ಭಾಳ ಬಿಸಿಲು ಬೇಕು. ಇವು ನೆರಳಾಗ ನಡೆಯಂಗಿಲ್ಲ, ಭಾಳ ಬಿಸಿಲು ಬೇಕು ಈ ಗಿಡಗಳಿಗೆ. ಇವು ಎಷ್ಟು ಬಿಸಿಲು ಹತ್ತದಲ್ಲ ಅಷ್ಟು ಹೂವು ಕೊಡ್ತಾವೆ ಫ್ರೆಂಡ್ಸ. ಇವು ಯಾವತ್ತು ಭೀ ಬಿಸಿಲು ಇದ್ದಿಲ್ಲ ಅಂತಂದ್ರೆ ಈ ಹೂವು ಕೊಡೋಂಗಿಲ್ಲ. ಇವಕ್ಕೆ ಭಾಳ ಬಿಸಿಲು ಅಂದ್ರೆ ಇಷ್ಟ ಈ ಗಿಡಗಳಿಗೆ. ಎಲ್ಲ ಗಿಡಗಳು ಇಂಥವು ಏನು ನಮ್ಮಲ್ಲಿ ಮಧ್ಯಾಹ್ನ ಮಲ್ಲಿಗೆ ಅಂತ ನಾವು ಇದೇನು ವೆರೈಟಿ ಗಿಡಗಳು ಇರ್ತಾವಲ್ಲ ಫ್ರೆಂಡ್ಸ, ನಾವು ಇವಕ್ಕೆ ಬರೀ ಬಿಸಿಲಾಗೆ ಇಡಬೇಕು. ಇದ್ರದ್ದು ಎಲೆ ಅಂದ್ರೆ ಸ್ವಲ್ಪ ನೀರು ತುಂಬ್ಕೊಳಂಗೆ ಇರ್ತಾವೆ ಫ್ರೆಂಡ್ಸ. ನೀರು ಹೆಂಗೆ ನೀರು ತುಂಬ್ಕೊಳಂಗೆ ಇರ್ತಾವಲ್ಲ ಎಲೆ, ಆ ಥರ ಇರ್ತಾವೆ. ನಾವು ಇವಕ್ಕೊಂದು 2 ದಿವಸ ನೀರು ಹಾಕಿಲ್ಲ ಅಂತಂದ್ರೆ ಭೀ ಇವು ಆರಾಮ್ಸೆ ಇರ್ತಾವೆ. ಇವಕ್ಕೆ ಜಾಸ್ತಿ ನೀರು ಬೇಕಾಗಂಗಿಲ್ಲ. ಇವು ಬ್ಯಾಸ್ಗ್ಯಾಗ ಅಷ್ಟೇ ಭಾಳ ಬಿಸಿಲಾದ್ರೆ ಅಷ್ಟೇ ನಾವು ನೀರು ದಿನ ಹಾಕಬೇಕು. ಮತ್ತು ಇವು ಬ್ಯಾಸ್ಗೆ ಇತ್ತು ಮಳೆಗಾಲದಾಗಾರ ಇವಕ್ಕೆ ಜಾಸ್ತಿ ನೀರು ಬೇಕಾಗಂಗಿಲ್ಲ. ಇವು ತಾನೇ ಹೂವು ಆತಾವ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಾಗ